ನಮಸ್ತೆ ಎಲ್ರಿಗೂ. ವಿಷಯ ಏನಪ್ಪಾ ಅಂದ್ರೆ ನಾಳೆ ನಡೀತಿರೋ ಮ್ಯಾಚ್ ಜಿಂಬಾಬ್ವೆ ವರ್ಸಸ್ ಇಂಡಿಯಾ T20 ಮ್ಯಾಚ್ ನಡೆದಿದೆ. ಬನ್ನಿ ಈ ಮ್ಯಾಚ್ ನ ಪಿಚ್ ಪ್ರಿಡಿಕ್ಷನ್ ಹಂಗೆ ಪ್ಲೇಯರ್ಸ್ ಗಳ ಬಗ್ಗೆ ನೋಡೋಣ. ಪಿಚ್ ವೆನ್ಯೂ ನೋಡಿದ್ರೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಜಿಂಬಾಬ್ವೆ ನಡೀತಿರೋದು. ಈ ಪಿಚ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೋಯ್ ಸರ್ಫೇಸ್ ಜನರಲಿ ಸ್ಪಿನ್ನರ್ಸ್ ಗೆ ಹೆಲ್ಪ್ ಆಗುತ್ತೆ. ಮಿಡಲ್ ಓವರ್ಸ್ ಅಲ್ಲಿ ಪೇಸರ್ಸ್ ಹಂಗೆ ಸ್ವಿಂಗ್ ಆಗೋ ಕಂಡೀಷನ್ ತುಂಬಾ ಇದೆ. ಫಸ್ಟ್ ಅವರೇಜ್ ನೋಡ್ತಾ ಹೋದ್ರೆ ಈ ಪಿಚ್ ಅಲ್ಲಿ 155, ಸೆಕೆಂಡ್ ಅವರೇಜ್ ನೋಡ್ತಾ ಹೋದ್ರೆ 133. ಹಂಗೆ ಫಸ್ಟ್ ಬ್ಯಾಟಿಂಗು 45 ಮ್ಯಾಚ್ ಅನ್ನು ವಿನ್ ಆಗಿದೆ. ಸೆಕೆಂಡ್ ಬ್ಯಾಟಿಂಗು 36 ಮ್ಯಾಚ್ ವಿನ್ ಆಗಿದೆ. ಈ ಪಿಚ್ಚು ಸ್ಟ್ರೈಟು ಲೆಂತ್ ನೋಡ್ತಾ ಹೋದ್ರೆ 65 ಮೀಟರ್ಸ್ ಇದೆ. ಸ್ಕ್ವೇರ್ಸು 65. ಈ ಪಿಚ್ಚಲ್ಲಿ ಹೈಯೆಸ್ಟ್ ಸ್ಕೋರ್ ಅಂತ ನೋಡಿದ್ರೆ 259, ಮತ್ತೆ ಲೋಯೆಸ್ಟ್ ಸ್ಕೋರ್ ನೋಡ್ತಾ ಹೋದ್ರೆ 71ಕ್ಕೆ ಆಲ್ ಔಟು. ಈ ಪಿಚ್ಚಲ್ಲಿ ಪೇಸಿಗೆ ತುಂಬಾ ಹೆಲ್ಪ್ ಆಗೋದು. ಸ್ಕ್ವಾಡ್ಸ್ಗಳ ಬಗ್ಗೆ ನೋಡೋಣ. ಇಂಡಿಯಾ ಸ್ಕ್ವಾಡ್ಸ್ ಅಲ್ಲಿ ಅಭಿಷೇಕ್ ಶರ್ಮಾ, ಸೂರ್ಯವಂಶಿ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ಶಿವಮ್ ದುಬೆ ಮತ್ತೆ ಶೇಡ್ಜಿ, ಆಮೇಲೆ ರವಿ ಬಿಷ್ಣೋಯಿ, ಯಶ್ ಠಾಕೂರ್, ಪ್ರಿನ್ಸ್ ಯಾದವ್ ಮತ್ತೆ ಮಯಾಂಕ್ ಯಾದವ್. ಜಿಂಬಾಬ್ವೆ ಕಡೆ ನೋಡೋದಾದ್ರೆ ಬೆನೆಟು, ಮರುವಾನಿ, ಮೇರ್ಸು, ರಾಜಾ, ಬರ್ಲು, ಇವನ್ಸ್, ಮಡಾಂಡೆ, ಶುಂಬಾ, ಮಫೋಸಾ, ನಗರವ, ಮುಜರ್ಬಾನಿ. ಇದು ಸ್ಕ್ವಾಡ್ಸ್ ಆಗಿದೆ. ಇವಾಗ ಯಾವ ಪ್ಲೇಯರ್ಸ್ ಹೆಂಗ್ ಆಡ್ತಾರೆ ಅಂತ ಈ ಪಿಚ್ ಅಲ್ಲಿ ನೋಡೋಣ ಬನ್ನಿ. ಇಂಡಿಯಾ ಕಡೆ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಅವರು ಅವ್ರ ಬ್ಯಾಟಿಂದ ರನ್ ಬರ್ಬೋದು, 30+ ರನ್ ಬರ್ಬೋದು. ಇಲ್ಲಾಂದ್ರೆ ಮುಜರ್ಬಾನಿಗೆ ಔಟ್ ಆದ್ರೂ ಆಗ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ IPL ಅಲ್ಲಿ SRH ಅಲ್ಲಿ ಆಡಬೇಕಾದ್ರೆ ಮುಜರ್ಬಾನಿ ಅವರು ವಿಕೆಟ್ ತಗೊಂಡಿದ್ರು ಇವ್ರದ್ದು. ಹಂಗೆ ಸೂರ್ಯವಂಶಿ ಅವರು ಲಾಸ್ಟ್ ಟೈಮ್ ಆಡಿದ್ದು ಅಂಡರ್-19 ವರ್ಲ್ಡ್ ಕಪ್ ಅಲ್ಲಿ ತುಂಬಾನೇ ಮಸ್ತಾಗಿ ಆಡಿದ್ರು. ಈ ಪಿಚ್ ಅಲ್ಲಿ ಹೇಳಕ್ಕಾಗಲ್ಲ, ನಾಳೆ ಅವ್ರ ಕಡೆಯಿಂದ ಒಳ್ಳೆ ರನ್ ಬಂದ್ರು ಬರ್ಬೋದು. ಅಬೌವ್ 30+ ಅಂತೂ 100% ಬಂದೇ ಬರುತ್ತೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ. ಅವರು ಮಿಡಲ್ ಓವರ್ ಅಲ್ಲಿ ಬಂದ್ರೆ ಸ್ಪಿನ್ನರ್ಸಿಗೆ ಒಳ್ಳೆ ಚೆನ್ನಾಗಿ ಆಡ್ತಾರೆ. ಮತ್ತೆ ಸ್ಲೋ ಆಗಿ ಆಡಿದ್ರು ಅಡ್ಡಿಲ್ಲ, ಮಿಡಲ್ ಅಲ್ಲಿ ಚೆನ್ನಾಗಿ ನಿಂತ್ಕೋಬೇಕು. ಇದು ಮಿಡಲ್ ಅಲ್ಲಿ ಒಳ್ಳೆ ಸ್ಪಿನ್ ಟ್ರ್ಯಾಕ್ ಆಗಿ ಸರ್ಫೇಸ್ ಚೇಂಜ್ ಆದ್ರೂ ಆಗತ್ತೆ. ಅವ್ರ ಕಡೆನೇ ಸ್ಪಿನ್ನರ್ಸ್ ಚೆನ್ನಾಗಿದೆ. ರಾಜಾ ಮತ್ತೆ ವರ್ಲು, ಬೆನೆಟ್ ಎಲ್ಲರೂ ಅಷ್ಟೇ ಅವ್ರು ಚೆನ್ನಾಗಿ ಆಡ್ಸ್ಕೊಂತಾರೆ. ಇವರು ಒಂದ್ ಸ್ವಲ್ಪ ನಿಂತ್ಕೊಂಡು ಚೆನ್ನಾಗಿ ಆಡ್ಕೊಟ್ಟೋದ್ರೆ ಸಾಕು. ಹಂಗೆ ನೆಕ್ಸ್ಟ್ ತಿಲಕ್ ವರ್ಮನು ಅಷ್ಟೇ. ಈ ಜಿಂಬಾಬ್ವೆ ಮೇಲೆ ಲಾಸ್ಟ್ ಟೈಮ್ ಆಡಿದಾಗ ಅಷ್ಟೇ ಚೆನ್ನಾಗಿ ಆಡಿದ್ರು. ಈ ಸಲಿನೂ ಒಳ್ಳೆ ಚೆನ್ನಾಗಿ ಆಡ್ಬೋದು ಅಂತ ನನ್ನ ಅನಿಸಿಕೆ. ಜಿಂಬಾಬ್ವೆ ಕಡೆಯಿಂದ ನೋಡೋದಾದ್ರೆ ಬೆನೆಟ್ ಅವರು ಅಷ್ಟೇ. ಲಾಸ್ಟ್ ಟೈಮು ವರ್ಲ್ಡ್ ಕಪ್ ಅಲ್ಲಿ ಆಡೋದು ನೋಡ್ರೆ 97 ರನ್ ಹೊಡಿದ್ರು ಇಂಡಿಯಾದ ಮೇಲೆ. ಅದು ಅಂತ ಬಾಲಿಂಗ್ ಅಟ್ಯಾಕ್ ಮೇಲೇನೆ ಚೆನ್ನಾಗಿ ಆಡಿದ್ರು. ಈ ಸಲಿನೂ ಒಳ್ಳೆ ಚೆನ್ನಾಗಿ ಆಡ್ಬೋದು. ಮತ್ತೆ ಮರ್ಮಾನಿ ಅವರು 30 ಒಳಗಡೆನೆ ಔಟ್ ಆಗ್ತಾರೆ. ಮೇಯರ್ಸ್ ಅವರು ಅಷ್ಟೇ ಆಲ್ಮೋಸ್ಟ್ 30 ಒಳಗಡೆನೆ ಔಟ್ ಆಗ್ತಾರೆ. ಸಿಕಂದರ್ ರಾಜಾ ಮಿಡಲ್ ಓವರ್ ಅಲ್ಲಿ ಚೆನ್ನಾಗಿ ಆಡ್ಕೊಟ್ಟು ಕ್ಯಾಪ್ಟನ್ ಆಗಿರೋ ಕಾರಣದಿಂದ ಅವರು ಸ್ಲೋ ಆದ್ರೂ ಅಡ್ಡಿಲ್ಲ, ಆಡೇ ಆಡ್ತಾರೆ. ನಾಳೆ ಚೆನ್ನಾಗಿ ಆಡಿಸ್ತಾರೆ. ಮತ್ತೆ ಬರ್ಲೋ ಅಷ್ಟೇ, ಟಾಪ್ ಆರ್ಡರ್ ಕೊಲಾಪ್ಸ್ ಆದ್ರೆ ಬರ್ಲವರೇ ಮೇನ್ ಆಗ್ತಾರೆ ಈ ಜಿಂಬಾಬ್ವೆ ಟೀಮಿಗೆ. ಅದ್ರ ನೆಕ್ಸ್ಟ್ ಬರೋದು ಇವಾನ್ಸು. ಅವರು ಆಲ್ರೌಂಡರು, ಪೇಸರ್ಸ್ ವಿತ್ ಆಲ್ರೌಂಡರು. ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಬರ್ದೇನೂ ಇರ್ಬೋದು. ಆಲ್ಮೋಸ್ಟ್ ಆಡ್ತಾರೆ, ಒಳ್ಳೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬರುತ್ತೆ. ಇಶಾನ್ ಕಿಶನ್ ಇಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು. ಫಸ್ಟಿಗೆ ಏನಾದ್ರು ಬ್ಯಾಟಿಂಗ್ ಕೊಲಾಪ್ಸ್ ಆದ್ರೆ ಇಶಾನ್ ಕಿಶನ್ ಇಂದ ಒಳ್ಳೆ ಬ್ಯಾಟಿಂಗ್ನೇ ನೋಡ್ಬೋದು ನಾವು. ಬಾಲಿಂಗ್ ಬಗ್ಗೆ ನೋಡೋದಾದ್ರೆ ನಾಳೆ ಅಕಸ್ಮಾತ್ ಇಂಡಿಯಾದವರು ಟಾಸ್ ವಿನ್ ಆಗಿ ಬಾಲಿಂಗ್ ಚೂಸ್ ಮಾಡಿದ್ರೆ ಆಲ್ ಔಟ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಪ್ರಿನ್ಸ್ ಯಾದವ್ ಮತ್ತೆ ಯಶ್ ಠಾಕೂರ್, ರವಿ ಬಿಷ್ಣು ಇವ್ರು 3 ಜನಕ್ಕೂ ಹೆಲ್ಪ್ ಆದ್ರೆ ಆಗತ್ತೆ. ನಾಳೆ ಪ್ರಿನ್ಸ್ ಯಾದವ್ ಅವರು 1-2 ವಿಕೆಟ್ 100% ತಗೊಂತಾರೆ. ಮತ್ತೆ ರವಿ ಬಿಷ್ಣು ಅವರು ಅಷ್ಟೇ 1-2 ವಿಕೆಟ್ ತಗೊಂತಾರೆ. ಯಶ್ ಠಾಕೂರ್ ಮಿಡಲ್ ಅಲ್ಲಿ ಹೆಲ್ಪ್ ಮಾಡ್ತಾರೆ, ಇಲ್ಲಾಂದ್ರೆ ಪ್ರಿನ್ಸ್ ಯಾದವ್ ಜೊತೆ ಸಾಥ್ ಕೊಡ್ತಾರೆ. ನಾಳೆ ಆಲ್ಮೋಸ್ಟ್ ಫಸ್ಟ್ ಬಾಲಿಂಗ್ ಏನಾದ್ರು ಆಡಿದ್ರು ಅಂದ್ರೆ ಆಲ್ಮೋಸ್ಟ್ ಆಲ್ ಔಟ್ ಮಾಡೋ ಚಾನ್ಸ್ ತುಂಬಾ ಇದೆ. ಜಿಂಬಾಬ್ವೆ ಕಡೆಯಿಂದ ನೋಡೋದಾದ್ರೆ ಮುಜರ್ಬಾನಿ ಅವರು ಹೋದ್ಸಲಿ ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಂದು ವಿಕೆಟ್ ತಗೊಂಡಿದ್ರು. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರು ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅವ್ರ ಕಡೆಯಿಂದ ಒಳ್ಳೆ ನಾಳೆ ಪರ್ಫಾರ್ಮೆನ್ಸ್ ಬರ್ಬೋದು. ನೆಕ್ಸ್ಟ್ ಅವ್ರ ಕಡೆಯಿಂದ ನೋಡೋದಾದ್ರೆ ರಾಜಾ ಅವರು ಇಲ್ಲಾಂದ್ರೆ ಬರ್ಲ್ ಅವರು ಚೆನ್ನಾಗಿ ಆಡ್ತಾರೆ. ಬಾಲಿಂಗ್ ಅಲ್ಲೂ ಅಷ್ಟೇ ಆಡಿಸ್ತಾರೆ ಅವರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ.